ರಾಯರ ಮೂಲ ರೂಪ ವಿಚಾರ. ಶಂಕುಕರ್ಣನೆಂಬ ಕರ್ಮಜ ದೇವತೆಯ ಅವತಾರವೇ ನಮ್ಮ ರಾಯರು. ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶಂಕುಕರ್ಣನ ನಿತ್ಯವಿಧಿ. ಅದೊಂದು ದಿನ ಪೂಜೆಗಾಗಿ ಪುಷ್ಪಾದಿಗಳನ್ನು ಒದಗಿಸುವಾಗ ಒಂದು ವಿಚಿತ್ರ ಕಂಡರು. ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವೇ? ಶ್ರೀಹರಿ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ವಿಧಿ ನಿಜವಾಗಿಯೂ ಆಶ್ಚರ್ಯದಾಯಕ. ಬ್ರಹ್ಮದೇವರು ಶ್ರೀಹರಿಯ ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪ ಸಾಕ್ಷಾತ್ತಾಗಿ ಬಂದು ಪೂಜೆಯನ್ನು ಸ್ವೀಕರಿಸುವ ಪರಿ ನೋಡಿದರೆ ಬ್ರಹ್ಮದೇವರ ಸೇವಾ ವೈಖರಿ ಭಕ್ತಿ ಪ್ರವೃತ್ತಿಗಳಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿರುತ್ತದೆಂದು ಊಹಿಸಬಹುದು. ಅಂದು ಶ್ರೀರಾಮ ರೂಪವನ್ನು ಸಾಕ್ಷಾತ್ತಾಗಿ ಪೂಜಿಸುವ ಬ್ರಹ್ಮದೇವನ ರೀತಿಯನ್ನು ನೋಡಿ ಶಂಕುಕರ್ಣನು ತನ್ಮಯತೆಯಿಂದ ಮನದಲ್ಲಿ ತಾನೂ ಆ ಮೂರ್ತಿಯ ಪೂಜಿಸುವ ಚಿಂತನೆ ಮಾಡಿದ್ದೇ ತಡ. ಸರ್ವಜ್ಞರಾದ ಬ್ರಹ್ಮದೇವರು ಆತನ ಆಲೋಚನೆಯನ್ನು ತಿಳಿದು, ಈ ರೀತಿ ಮಾನವನಂತೆ ಆಸೆಪಟ್ಟ ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ಈ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡು ಎಂದು ಶಾಸನ ಮಾಡಿದ. ತಕ್ಷಣ ವಿಶ್ವಕರ್ಮನನ್ನು ಕರೆದು ತನ್ನ ಮನೋಮೂರ್ತಿಯನ್ನು ಶುದ್ಧ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದ. ಹಾಗೆ ಬ್ರಹ್ಮನ ಆಣತಿಯಂತೆ ಶಂಕುಕರ್ಣನು ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳಲ್ಲೆಲ್ಲ ವಿಷ್ಣು ಭಕ್ತನಾಗಿ ಸಾಧನೆಗಳಿಂದ ಕೃತಕೃತ್ಯನಾಗಿದ್ದು ಭಗವಂತನ ಲೀಲೆ ಎನ್ನಬಹುದು. ಶಂಕುಕರ್ಣನ ಪ್ರಥಮ ಅವತಾರ ದೈತ್ಯ ಕುಲೋದ್ಧಾರಕನಾದ ಭಕ್ತಿಯ ಸಾಕಾರನಾದ ಭಕ್ತ ಪ್ರಹ್ಲಾದ. ಹರಿದ್ವೇಷಿಯಾದ ಹಿರಣ್ಯಕಶಿಪುವಿಗೆ ಮಗನಾಗಿ ತಂದೆಯನ್ನೇ ಶ್ರೀ ನರಹರಿಯಿಂದ ಉದ್ಧಾರ ಮಾಡಿಸಿದರು. ಎರಡನೆಯ ಅವತಾರ ಬಾಹ್ಲಿಕ ರಾಜನಾಗಿ ದ್ವಾಪರದಲ್ಲಿ ಅವತರಿಸಿದನು. ಆತನು ಹುಟ್ಟಿದ ದಿವಸ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಕೇಳಿ ಬಂದಿತಂತೆ. ಅಂದರೆ ಭಾಗವತೋತ್ತಮನಾದ ಭೂಮಿಯಲ್ಲಿ ಅವತರಿಸಿರುವನಾದ್ದರಿಂದ ನಾಸ್ತಿಕರ ಎದೆ ಭೇದಿಸುವ ಶಬ್ದವಾಯಿತು ಎಂದು ಮಧ್ವಾಚಾರ್ಯರು ತಾತ್ಪರ್ನಿರ್ಣಯದಲ್ಲಿ ಬರೆದಿದ್ದಾರೆ. ಇಂತಹ ಭಾಗವತೋತ್ತಮ ಮಹಾಬಲಶಾಲಿಯಾಗಿದ್ದು ಕಾಲಕರ್ಮ ವಶದಿಂದ ಪಾಂಡವರಿಗೆ ಎದುರಾಗಿ ಯುದ್ಧ ಮಾಡುವ ಪ್ರಸಂಗ ಬಂದಿತು. ಆಗ ಕುರುಸೇನೆಯ ಮಧ್ಯೆ ಸೇರಿ ಭೀಮಸೇನನಿಂದ ಹತನಾಗಿ ದೇಹತ್ಯಾಗ ಮಾಡಿದನು. ಮೂರನೆಯ ಅವತಾರ ಶ್ರೀ ವ್ಯಾಸರಾಜಯತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಅರಸನಾದ ಶ್ರೀ ಕೃಷ್ಣದೇವರಾಯನ ಕುಹಯೋಗ ಕಳೆದರು. ಅವನಿಗೆ ಕುಲಗುರುಗಳಾಗಿದ್ದರು. ಆಗ ಸಾರಸ್ವತ ಪ್ರಪಂಚಕ್ಕೆ ಅವರು ಕೊಟ್ಟ ಬಹು ಅಮೂಲ್ಯ ಕೊಡುಗೆ ಚಂದ್ರಿಕಾ, ನ್ಯಾಯಾಮೃತ, ತರ್ಕ ತಾಂಡವವೆಂಬ 3 ಗ್ರಂಥಗಳು. ಇವು ಸದಾ ಪ್ರತಿವಾದಿಗಳಿಗೆ ಸಿಂಹಸ್ವಪ್ನಗಳಾಗಿವೆ. ಇವು 3 ನರಸಿಂಹದೇವನ 3 ಕಣ್ಣುಗಳಿದ್ದಂತೆ ಇವೆ ಎಂದು ಶ್ರೀವಾದೀಂದ್ರರು ವರ್ಣಿಸಿರುವುದು ಸತ್ಯಸಂಗತಿಯಾಗಿದೆ. ಶಂಕುಕರ್ಣನ 4ನೆಯ ಅವತಾರವೇ ಮಂತ್ರಾಲಯ ಮಂದಿರರಾದ ನಮ್ಮ ಶ್ರೀ ಗುರು ರಾಘವೇಂದ್ರ ಗುರು ಸಾರ್ವಭೌಮರು. ಇಂದಿಗೂ ಮಂತ್ರಾಲಯದಲ್ಲಿ ಮೂಲ ಬೃಂದಾವನದಲ್ಲಿಯೂ ಸರ್ವತ್ರ ಮೃತ್ತಿಕಾ ಬೃಂದಾವನಗಳಿದ್ದು ಸಜ್ಜನರನ್ನು ಉದ್ಧರಿಸುವೆನೆಂದು ಕೊಟ್ಟ ಆಶ್ವಾಸನೆಯಂತೆ ಭಕ್ತ ಸಮೂಹವನ್ನು ಪರಮ ಕರುಣೆಯಿಂದ ಸಲಹುತ್ತಿದ್ದಾರೆ. ಶ್ರೀ ರಾಘವೇಂದ್ರ ಗುರುಗಳನ್ನು ಅನನ್ಯ ರೀತಿಯಿಂದ ಸ್ತೋತ್ರ ಮಾಡುವ ಮತ್ತು ಸೇವೆ ಮಾಡುವ ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ. ಏಕೆಂದರೆ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಎಂದು ಹರಿದಾಸರು ಮುಕ್ತಕಂಠದಿಂದ ವರ್ಣಿಸಿದ್ದಾರೆ. ದಾಸ ಪರಂಪರೆಯಲ್ಲಿ ಶ್ರೀಹರಿಯನ್ನು ಬಿಟ್ಟರೆ ಪದಪದ್ಯ ಸುಳಾದಿಗಳಿಂದ ನಮ್ಮ ರಾಯರನ್ನೇ ಹೆಚ್ಚು ಸ್ತೋತ್ರ ಮಾಡಿರುವುದು ಕಂಡುಬರುತ್ತದೆ. ಶ್ರೀ ಗುರುರಾಜ ಸತ್ಸಂಕಲ್ಪವಿಲ್ಲದೆ ಯಾರಿಗಾದರೂ ಅವರ ದರ್ಶನ ಭಾಗ್ಯ ಲಭ್ಯವಾಗದು. ಸದಾ ರಾಯರ ಕೀರ್ತನೆಯನ್ನು ಮಾಡುವ ನಾಲಗೆಯೇ ನಿಜವಾಗಿ ಸಾರ್ಥಕ ಎಂದು ಹೇಳಬಹುದು. ಅಂತಹ ಜೀವಿಯೇ ಧನ್ಯನು ಮಾನ್ಯನು. ಮದ್ಭಕ್ತಾಹ ತ್ವಾಮನುವ್ರತಾಹ ಎಂದು ನರಸಿಂಹದೇವರ ನುಡಿಯಂತೆ ಆತನ ಕೃಪೆ ಹೊಂದಿರುವ ಶ್ರೀರಾಯರ ಪಾದ ಪದ್ಮಾರಾಧಕನು ಶ್ರೀಹರಿಯ ನಿಜವಾದ ಭಕ್ತನಾಗುವನು.